ರಾಜಧಾನಿಯಲ್ಲೂ ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಲಂಕಾರ ನಡೆದವು. ಇನ್ನು ವಿವಿಧೆಡೆ ಜಾಗರಣೆ ಮಾಡಲು ಭಕ್ತರು ಸಜ್ಜಾಗಿದ್ದಾರೆ. ಗಂಗಾಧರನಿಗೆ ಜಲಾಭಿಷೇಕ, ಬಿಲ್ವಪತ್ರೆ ಪ್ರಿಯನಿಗೆ ಪುಷ್ಪಾಭಿಷೇಕ, ಪ್ರಳಯ ರುದ್ರನಿಗೆ ರುದ್ರಾಭಿಷೇಕ. ಹೌದು, ಶ್ರೀಕಾರನಿಗೆ ವಿಶೇಷ ಪೂಜೆ ಪುನಸ್ಕಾರ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇಗುಲಗಳಲ್ಲಿ ಭಕ್ತ ಸಾಗರ. ರಾಜಧಾನಿ ಬೆಂಗಳೂರಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮಾಚರಣೆ ಮನೆ ಮಾಡಿತ್ತು. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಸುಕಿನ ಜಾವದಿಂದಲೇ ದೇವರಿಗೆ ವಿಶೇಷ ಪೂಜೆ ನೆರವೇರಿತು. ಅರ್ಚಕರು ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಮಾಡಿದ್ರು. ಇವತ್ತಿನ ದಿನ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಯಿಂದ ಪಂಚಕಾಲ ಉಷಕಾಲ ಅಂತ ಹೇಳ್ತಾರೆ. ಅಂತಹ ಉಷಕಾಲದಿಂದ ಸ್ವಾಮಿಗೆ ಅಭಿಷೇಕ ಆಗಿದೆ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತೇಳಿ. ವೈಕುಂಠ ಏಕಾದಶಿ ದಿನ ಮಹಾವಿಷ್ಣುವಿಗೆ ವಿಶೇಷವಾಗಿ ಅಲಂಕಾರ ವಜ್ರಾಭರಣಗಳನ್ನೆಲ್ಲ ಅಲಂಕಾರ ಮಾಡಿ ದರ್ಶನ ಮಾಡಿಸ್ತಾರೆ. ಈಶ್ವರನಿಗೆ ಅಭಿಷೇಕ ಮಾಡಿ 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 ಇವತ್ತು ವಿಶೇಷವಾಗಿ ಅಭಿಷೇಕ. ಇತ್ತ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಶಿವರಾತ್ರಿ ಸಡಗರ ಮನೆ ಮಾಡಿದೆ. ನಸುಕಿನ ಜಾವ 4 ಗಂಟೆಯಿಂದ ಪೂಜಾ ಕೈಂಕರ್ಯ ಆರಂಭವಾಗಿದ್ದು, ಶಿವನ ಜಪದಲ್ಲಿ ಜನ ಮಿಂದೆತ್ತಿದ್ರು. ಇತಿಹಾಸ ಪ್ರಸಿದ್ಧ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಭಿನ್ನವಾದ ಹೂ, ವಿವಿಧ ಬಗೆಯ ಹಣ್ಣುಗಳು, ಕಬ್ಬಿನ ದಿಂಡು, ತುಳಸಿ, ತೆಂಗಿನ ಗರಿ, ಬಿಲ್ವಪತ್ರೆಯಿಂದ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿತ್ತು. ನೀವು ಗಮನಿಸ್ತಾ ಇರಬಹುದು, ಇಲ್ಲಿ ವಿಶೇಷವಾಗಿ ಮುಸ್ಕಿನ ಜೋಳ ಹಾಗೆ ಹೂವಿನಿಂದ ಅಲಂಕೃತವಾದಂತಹ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಕಾಡು ಮಲ್ಲೇಶ್ವರ ಅಂದ್ರೆ ಕಾಡಿನ ರೀತಿಯಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿವಿಧ ರೀತಿಯ ಹೂವುಗಳನ್ನ ಕೂಡ ಈಗ ತರಿಸಲಾಗಿದೆ. ಜೊತೆಗೆ ಕಬ್ಬಿನಿಂದ ಕೂಡ ಅಲಂಕಾರ ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಕಬ್ಬು ಹಾಗೂ ಭತ್ತ ಹಾಗೆ ಕೆಳಗಡೆ ತೆಂಗಿನ ಕಾಯಿಯನ್ನ ನೋಡ್ತಾ ಇದ್ದೀವಿ. ಸೊ ಈ 3ರಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಹಲಸೂರಿನ ಸೋಮೇಶ್ವರ ದೇವಾಲಯದಲ್ಲಿ ಕಿಲೋಮೀಟರ್ ಗಟ್ಟಲೆ ಭಕ್ತರು ಕ್ಯೂ ನಿಂತು ದೇವರ ದರ್ಶನ ಪಡೆದರು. ಬೆಳಿಗ್ಗೆ ದೇವರಿಗೆ ವಿಶೇಷವಾಗಿ ರುದ್ರಾಭಿಷೇಕ, ಜಲಾಭಿಷೇಕ, ಪುಷ್ಪಾಭಿಷೇಕ ಮಾಡಲಾಗಿದೆ. ಬೆಳಿಗ್ಗೆ 4 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಶಿವನ ದರ್ಶನ ಪಡೆದರು. 20 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ ಪ್ರತಿ ಸಲ ಬಂದು ದೇವರ ಅನುಗ್ರಹ ಪಡೆಯೋದಕ್ಕೆ. ನಮಗೆ ಪ್ರತಿ ವರ್ಷನೂ ತುಂಬಾ ಒಳ್ಳೆಯದಾಗಿ ಕೂಡ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಬರ್ತಾ ಇದ್ದೀವಿ. ಇತ್ತ ಹಬ್ಬದ ಪ್ರಯುಕ್ತ ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಹೂ ಹಣ್ಣು ಖರೀದಿ ಭರಾಟೆ ಜೋರಾಗಿತ್ತು. ತುಳಸಿ ಸೊಪ್ಪು, ಬಾಳೆದಿಂಡು, ಬಿಲ್ವಪತ್ರೆ ಸೇರಿದಂತೆ ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿ ಮಾಡಿದ್ರು. ನಗರದ ಹಲವು ಕಡೆ ಶಿವನ ದೇಗುಲಗಳಲ್ಲಿ ಜಾಗರಣೆಗೂ ವ್ಯವಸ್ಥೆ ಮಾಡಲಾಗಿದ್ದು, ಶಿವ ಜಪದಲ್ಲೇ ಭಕ್ತರು ಮಿಂದೇಳಲಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.